ಆಗಸ್ಟ್ 2ರಂದು ನಡೆದ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯಲ್ಲಿ ವಿಜಯಪುರ ಜಿಲ್ಲೆಯ ತಿಕೋಟಾ ಸೇರಿ ಕೆಲವು ಕಡೆ ಗೊಂದಲ ಉಂಟಾಗಿ ಪರೀಕ್ಷಾರ್ಥಿಗಳು ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಈ ವಿಚಾರವಾಗಿ ಎಬಿಪಿ ನೇತೃತ್ವದಲ್ಲಿ ಸಿಂದಗಿ ನಗರದಲ್ಲಿ ವಿದ್ಯಾರ್ಥಿಗಳು ಶುಕ್ರವಾರ ಪ್ರತಿಭಟನೆ ನಡೆಸಿದರು. ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂದೆ ಸೇರಿದ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯನ್ನು ಮರು ನಡೆಸಬೇಕು, ಈಗಿರುವ 2.5 ಗಂಟೆ ಸಮಯವನ್ನು 3 ಗಂಟೆಗೆ ಹೆಚ್ಚಿಸಬೇಕೆಂದು ಆಗ್ರಹಿಸಿದರು. ಗ್ರೇಡ್ 2 ತಹಸೀಲ್ದಾರ್ ಎಂಜಿ ಬಿರಾದಾರ್ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಮೊನ್ನೆ ಆಗಸ್ಟ್ 2ನೇ ತಾರೀಕು ನಡೆದಿರ್ತಕ್ಕಂಥ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನಲ್ಲಿ ವಿದ್ಯಾರ್ಥಿಗಳಿಗೆ ತಿಕೋಟದಲ್ಲಿ ನಡೆದಿರ್ತಕ್ಕಂಥ ಒಂದು ಕೇಂದ್ರದಲ್ಲಿ ಏನಾಗಿದೆಪ್ಪ ಅಂತಂದ್ರೆ ವಿದ್ಯಾರ್ಥಿಗಳು ಒಂದು ಅರ್ಧ ತಾಸು ಲೇಟ್ ಮಾಡ್ಕೇಶಿಂದ ಕ್ವಶನ್ ಪೇಪರ್ಗಳು ಹಂಚಿದ್ದಾರೆ. ಅರ್ಧ ತಾಸು ಲೇಟ್ ಹಂಚಿದ್ದಕ್ಕಾಗಿ ವಿದ್ಯಾರ್ಥಿಗಳಿಗೆ ಕಂಡಪಟ್ಟು ಸ್ವಲ್ಪ ಗೊಂದಲ ಆಗಿಬಿಟ್ಟೈತಿ. ಯಾಕಪ್ಪ ಅಂತಂದ್ರೆ ಅರ್ಧ ತಾಸು ವಿದ್ಯಾರ್ಥಿಗಳಲ್ಲ ಅವ್ರಿಗೆ ಸಾತಿಲ್ಲ ಆ ಎಕ್ಸಾಮ್ ಬರೀಲಿಕ್ಕೆ ಅವರಿಗೆ. ಆದ್ದರಿಂದ ಕೇಂದ್ರ ಸರ್ಕಾರ ರಾಜ್ಯಾದ್ಯಂತ ಎಲ್ಲ ವಿದ್ಯಾರ್ಥಿಗಳಿಗೆ ಇನ್ನೊಮ್ಮೆ 3 ತಾಸಿನ ಪೇಪರ್ ಇಟ್ಕೇಶಿಂದ ಅವರಿಗೆ ಬರೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ವಿನಂತಿಸಿಕೊಳ್ತೀನಿ. ಇನ್ನೊಂದು ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ತೋಲಿ ಪ್ರಕೃತಿ ವಿಕೋಪಗಳಾಗಿದ್ದಾವೆ. ಹಾಸನ ಆ ಕಡೆ ಎಲ್ಲ ಕರಾವಳಿ ಸೈಡದೆಲ್ಲ ಅಂಥ ವಿದ್ಯಾರ್ಥಿಗಳು ಕೂಡ ತಾವು ಮರುಪರೀಕ್ಷೆ ಬರೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಮಾನ್ಯ ವಿದ್ಯಾರ್ಥಿ ಪರಿಷತ್ತಿನ ಅಂತ ನಾನು ಆಗ್ರಹ ಮಾಡ್ತೀನಿ. 4,80,000 ಜನ ಅಭ್ಯರ್ಥಿಗಳು ಕೇವಲ 3,000 ಅಧಿಕ ಹುದ್ದೆಗಳಿಗೆ ಕಾಂಪಿಟೇಟಿವ್ ಮಾಡಿದ್ದಾರೆ. ಎಷ್ಟಾಯ್ತಪ್ಪ ಅಂತಂದ್ರೆ ಒಂದು ಹುದ್ದೆಗಳಿಗೆ 1,500 ಜನ ಕಾಂಪಿಟೇಷನ್ ಮಾಡಬೇಕಾದ ಅನಿವಾರ್ಯತೆ ರಾಜ್ಯದಲ್ಲಿ ಮತ್ತೆ ದೇಶದಲ್ಲಿ ಒದಗ್ತಾ ಇದೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ವಿದ್ಯಾರ್ಥಿ ಹಿತಾಸಕ್ತಿಗಳು, ಸ್ಪರ್ಧಾರ್ಥಿಗಳ ಹಿತಾಸಕ್ತಿಗಳು ಕಾಪಾಡುವಲ್ಲಿ ಸರ್ಕಾರಗಳು ವಿಫಲ ಆಗಿವೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಯಾಕಪ್ಪ ಅಂತಂದ್ರೆ ಈಗ ತಾನೇ ಹಿರೇಮಠರು ಸಹೋದರ ಹೇಳಿದ್ರು, ಸುಮಾರು ಒಂದು ಅರ್ಧ ಗಂಟೆ ಯಾಕೆ ವಿಳಂಬ ಮಾಡ್ತು ಅಂತೇಳಿ ಜಿಲ್ಲಾಧಿಕಾರಿಗಳು ಉತ್ತರ ನೀಡಬೇಕಾಗಿತ್ತು. ಅದು ಕಾಟಾಚಾರ್ಯ ಉತ್ತರ ನೀಡಿಬಿಟ್ಟು ಕೈ ತೊಳ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಹಾಸನದಲ್ಲಿ ಸದ್ಯಕ್ಕೆ ಒಂದು ಅರ್ಧ ಗಂಟೆ ವಿಳಂಬ ಆಗಿದೆ. ಮತ್ತೆ ಕೆಲವು ಭಾಗಗಳಲ್ಲಿ ಮಳೆಯ ಕಾರಣಕ್ಕೋಸ್ಕರ ಪ್ರಕೃತಿ ವಿಕೋಪದಿಂದ ಸದ್ಯಕ್ಕೆ ಆ ಸ್ಪರ್ಧಾರ್ಥಿಗಳಿಗೆ ಬದುಕಿಗೆ ಅನ್ಯಾಯ ಆಗಿದೆ. ಆ ಕಾರಣಕ್ಕೋಸ್ಕರ ನಮ್ಮೆಲ್ಲ ವಿದ್ಯಾರ್ಥಿ ಪರ ಹೋರಾಟಗಾರರು ಕೂಡಿ ರಾಜ್ಯ ಸರ್ಕಾರಕ್ಕೆ ನಾವು ಮತ್ತೆ ಆಗ್ರಹ ಮಾಡ್ತಾ ಇದ್ದೀವಿ. ವಿಷಯ ಇಷ್ಟೇ, ಈ ನೀವು ಏನಿದು ಪಾರದರ್ಶಕವಾದ ಆಡಳಿತ ನೀಡಬೇಕು, ಪಾರದರ್ಶಕವಾದ ಅಭ್ಯರ್ಥಿಗಳಿಗೆ ಪಾರದರ್ಶಕವಾಗಿ ನ್ಯಾಯ ಒದಗಿಸಬೇಕಾಗ್ತದೆ. ಇಲ್ಲಿ ಸರ್, ಮೊನ್ನೆ ದಿವಸ ಆಗಸ್ಟ್ 2ನೇ ತಾರೀಕು ಏನು ಸಿವಿಲ್ ಕಾನ್ಸ್ಟೇಬಲ್ ಪರೀಕ್ಷೆ ಇತ್ತು. ಆ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕೆಲವೊಂದು ಸೆಂಟರ್ಗಳಲ್ಲಿ ತಿಕೋಟಾ ಆಗಿರ್ಬೋದು, ಹಾಸನ ಆಗಿರ್ಬೋದು, ಬೆಂಗಳೂರು ಲೋಕಲ್ ಏನೋ ಪ್ರಕೃತಿ ವಿಕೋಪದಿಂದ ಅಲ್ಲೊಂದು 2-3 ಕೇಸ್ ಆಗಿದ್ದಾವೆ. ಅಲ್ಲಿ ಒಂದು ಅರ್ಧ ಗಂಟೆ ಲೇಟ್ ಮಾಡಿ ಕೊಡೋದಾಗಿರ್ಬೋದು. ಮತ್ತು ಸೆಂಟ್ರ್ ಬೆಂಗಳೂರು ಲೋಕಲ್ ಸೆಂಟರ್ ಯಾರು ಬಿದ್ದಿರ್ತಾರೆ ಕೆಲವೊಂದು ಡಿಸ್ಟೆನ್ಸ್ಗಳು ಮಾಡಿದ್ದಾರೆ. ಆಮೇಲೆ ಸೆಕೆಂಡ್ ಮಾತದು ಮಾಡಿದ್ದಾರೆ. ಆದರೆ ಟೈಮಿಂಗ್ ಇನ್ನೂ ಸ್ವಲ್ಪ ಅರ್ಧ ಗಂಟೆ ಜಾಸ್ತಿ ಮಾಡಬೇಕು. ಯಾಕಂದ್ರೆ 1.5 ತಾಸದಲ್ಲಿ ಬರೆಯೋಕೆ ನಾವೇನು ಫಿಲಾಸಫರ್ ಅಲ್ಲ PCPSI ಓದ್ಬೇಕಂತ ಬಂದಿರೋರು ನಾವು. 3-4 ವರ್ಷ 4-5 ವರ್ಷ ಒಂದೇ ಕಡೆ ಕೂಳ್ತು ಮನೆಯಲ್ಲಿ ಎಲ್ಲ ತಂದೆ ತಾಯಿ ಎಷ್ಟು ದಿನ ಓದ್ತೇಪ್ಪ ಸಾಕು ಬಿಡು, ನೀ ಮನೆ ಪರಿಸ್ಥಿತಿ ನೋಡು ಎಲ್ಲ ಬಿಟ್ಟು ನಿಂಗೆಲ್ಲ ಹಣ ಕೊಟ್ರೆ ನಾವು ಮುಂದೆ ಸಂಸಾರ ಹೆಂಗೆ ಸಾಗಿಸ್ಬೇಕಂತ ತಂದೆ ತಾಯಿನ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ. ಅದನ್ನೆಲ್ಲ ಬದಿಗೊತ್ತಿ ತಂದೆ ತಾಯಿಯಿಂದ ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲಿ ನಾವು ಬಿಜಾಪುರ ಆಗಿರೋದು, ಧಾರವಾಡ, ಕೆಲವೊಂದು ಎಲ್ಲೋ ಚಲೋ ಪ್ಲೇಸ್ಗಳು ಇರ್ತವೆ. ಅಂದ್ರೆ ಓದೋಕೆ ಶಿಕ್ಷಣ ಅನುಕೂಲವಾಗುವ ಕ್ಷೇತ್ರಗಳಲ್ಲಿ ನಾವು ಓದಕ್ಕೆ ಇರ್ತೀವಿ. ಇದೆಲ್ಲ ಓದಕ್ ಬಿಟ್ಟು ನಾವೆಲ್ಲ ಓದ್ಬಿಟ್ಟು ಎಕ್ಸಾಮ್ ಬರಿಬೇಕಂದ್ರೆ ಎಕ್ಸಾಮ್ದಲ್ಲಿ ಈ ತರ ಆದ್ರೆ ಮುಂದೆ ನಮ್ಮ ಭವಿಷ್ಯ ಏನು ಸರ್ ಹೇಳಿ? ಏನಿಲ್ಲ ಸರ್, ಮರು ಪರೀಕ್ಷೆ ಮಾಡಬೇಕು ರಾಜ್ಯದಂತ. ಇದ್ದ ಸಮಯ 1.5 ಗಂಟೆಯನ್ನ 2 ಗಂಟೆ ಮಾಡಬೇಕು.